ಸಂದೇಶ್ ಮೇಲೆ ಕಾನೂನು ರೀತಿಯ ಕ್ರಮ ವಹಿಸಲು ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ಕಾಂಗ್ರೆಸ್ ಕಾರ್ಯಕರ್ತರಿಂದ ಕೋಲಾರದ ಸಂದೇಶ್ ಅವರ ಮೇಲೆ ಕಾನೂನು ರೀತಿ ಕ್ರಮ ವಹಿಸಿ ಎಂದು ಶಾಸಕ ಸುಬ್ಬಾರೆಡ್ಡಿ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿ ಠಾಣೆಗೆ ಅವರನ್ನು ಕರೆಸಿ ಎಂದು ಪಟ್ಟು ಹಿಡಿದು ಮನವಿ ಮಾಡಿದ್ದಾರೆ. ಪಟ್ಟಣದಲ್ಲಿನ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರ ಕಚೇರಿಯಿಂದ ಕಾಂಗ್ರೆಸ್ ಸುಬ್ಬಾರೆಡ್ಡಿ ಅವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಪೊಲೀಸ್ ಠಾಣೆವರೆಗೂ ಬಂದು ಕೆಲಕಾಲ ಪ್ರತಿಭಟನೆ ನಡೆಸಿದರು. ಈ ವೇಳೆ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ಮುಖಂಡ ಕೃಷ್ಣೇಗೌಡ ಸಂದೇಶ್ ಅವರು ಶಾಸಕ ಸುಬ್ಬಾರೆಡ್ಡಿ ಬಗ್ಗೆ ತುಂಬ ಹಗುರವಾಗಿ ಮಾತನಾಡಿದ್ದಾರೆ. ಒಬ್ಬ ಜನಪ್ರತಿನಿಧಿ ಯಾವ ರೀತಿ ಸಂಬೋಧಿಸಬೇಕು ಎಂದು ಅವರಿಗೆ ಅರಿವು ಇಲ್ಲ. ಜನರ ಸಮಸ್ಯೆಗಳ ಬಗ್ಗೆ ಮಾತನಾಡಲಿ ತೊಂದರೆ ಇಲ್ಲ, ಆದರೆ ರಾಜಕೀಯ ಮಾಡುವುದು ಅವರಿಗೆ ಸರಿಯಲ್ಲ. ಕ್ಷೇತ್ರದ ಬಗ್ಗೆ ಮಾತನಾಡಲು ಅವರಿಗೆ ಹೇಳಿ ಕಳಿಸಿದ್ದಾರೆ. ಶಾಸಕರ ಬಗ್ಗೆ ಮಾತನಾಡುವುದು ನಿಲ್ಲಿಸದೇ ಇದ್ದರೆ ನಾವು ಮುಂದೆ ಹೋರಾಟ ಮಾಡಬೇಕಾಗುತ್ತೆ ಎಂದು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಹಳೆ ಯರಹಳ್ಳಿ ಪ್ರಕಾಶ್, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಎಂವಿ ಕೃಷ್ಣಪ್ಪ, ನವೀನ್, ನಂಜುಂಡ, ನಾರಾಯಣಸ್ವಾಮಿ, ಧೂಮಕುಂಟಹಳ್ಳಿ ಮೂರ್ತಿ, ರಿಯಾಜ್, ಸುಬ್ಬರಾಯಪ್ಪ, ಸೋಮೇನಹಳ್ಳಿ ಅಶ್ವತ್ಥಪ್ಪ, ಲಗುಮೇನಹಳ್ಳಿ ಗಂಗಪ್ಪ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು. ವರದಿ ಈಶ್ವರಪ್ಪ ಗುಡಿಬಂಡೆ. ಒಂದು ಕುಂಟೆ ಅಲ್ಲ, ಒಂದು ಅರ್ಧ ಅಡಿ ನೀನು ತೋರಿಸಿದ್ರೆ ನಾವು ಸಂಘಕ್ಕೆ ರಾಜೀನಾಮೆ ಕೊಡೋಕ್ಕೆ ರೆಡಿಯಾಗಿದ್ದೀವಿ. ನಮ್ಮ ಶಾಸಕರು ರಾಜೀನಾಮೆ ಕೊಡೋಕ್ಕೆ ರೆಡಿಯಾಗಿದ್ದಾರೆ. ನೀವು ಬನ್ನಿ, 4ನೇ ತಾರೀಕೇನು ಗುಡಿಬಂಡೆಗೆ ಬರ್ತೀರಂತ ಹೇಳಿದಾರಲ್ಲ, ಬನ್ನಿ. ನೀವು ನಾವು ಅಲ್ಲಿ ಏನು ಅಲ್ಲಿ ನಿಜಾಂಶ ತಿಳ್ಕೊಂಡು ನೀವು ಮಾತಾಡಬೇಕಾಗಿತ್ತು. ದಯವಿಟ್ಟು ನೀವು ಆಂಧ್ರ ಸ್ಟೈಲಲ್ಲಿ ನೀವು ಬೇರೆ ಥರ ಮಾತಾಡೋದು, 100 ರೂಪಾಯಿ ದುಡ್ಡು ಕಾಲಪ್ಪ, ದುಡ್ಡು ದಡ್ಡಿಗೆ ಉಂಟೆ ದಲ್ತಲು తీసుకుని ಕಳ್ಕೊಂಡೈపోತಾರೋ ಅಂತ ಹೇಳೋದು, ಇದೆಲ್ಲ ತಪ್ಪು. ಇದೆಲ್ಲ ಮಾಡಿರೋದು ನೀವು ಕಾನೂನು ಬಾಹಿರವಾಗಿದೆ. ನೀವು ದಯವಿಟ್ಟು ನೀವು ಈ ಥರನೇ ಮಾಡ್ತಾಯಿದ್ರೆ ಆಯ್ತಪ್ಪ, ನೀನು ದಲಿತರು ಉದ್ಧಾರ ಮಾಡಿದೆಯಲ್ಲ, ನೀನು 3 ವರ್ಷದಿಂದ 4 ವರ್ಷದಿಂದ ನೀನು ಸಂಘ ಕಟ್ಕೊಂಡು ಬಂದಿದ್ದೀಯ. ನಮ್ಮನ್ನು ಸುಮಾರು ಅದು ಕೋಲಾರ ಡಿಸ್ಟಿಕಲ್ಲೇ ಕನ್ವೀನರ್ ಆಗಿ ಸ್ಟೇಟ್ ಸ್ಟೂಡೆಂಟ್ ಲೀಡರ್ ಆಗಿದ್ದರು. ನಾವೆಲ್ಲಿ ಆಸ್ತಿ ಮಾಡಿಲ್ಲ. ಗಡ್ ವೆಂಕಟೇಶ್ ಅಂತಿದ್ದಾರೆ, ತಿಳ್ಕೊಳ್ರಿ. ಕೋಲಾರದಲ್ಲೇ, ಚಿಂತಾಮಣದಲ್ಲೇ ಮುನಿಸ್ವಾಮಿದಾರೆ, ತಿಳ್ಕೊಳ್ರಿ. ಅವ್ರಿಗೆ ಇವ್ರಿಗೂ ಕಾರಿಲ್ಲ. ಅವ್ರಿಗೆ ನಿಮ್ಗೆ ಹೆಂಗೆ ಬಂತಪ್ಪ ಕಾರ್? ಹೆಂಗೆ ಬಂತು? 3 ಕೋಟಿ ಬಿಲ್ಡಿಂಗ್ ಹೆಂಗೆ ಬಂತು? ಯಾವ ಥರ ಬಂತು? ಯಾರು ಕೊಟ್ಟರು ನಿಮಗೆ? ನೀನು ಹುಟ್ಟಿದಾಗಿನಿಂದ ಶ್ರೀಮಂತರಾಗಿ ಬಂದಿಲ್ಲ. ಈ ಥರ ಬೇರೆ ಕಡೆ ಹೋಗೋದು, ನೀವು ಬ್ಯಾಕ್ ಮೇಲ್ ಮಾಡೋದು, ದುಡ್ಡು ಮಾಡೋದು, ಇದು ಬಿಟ್ಟರೆ ಬೇರೆದು ಏನೂ ಇಲ್ಲ. ನೀವು ಯಾವ ದಲ್ತರಿಗೂ ನೀವು ಒಂದು ಈ ಕುಂಟು ಜಮೀನು ಕೊಡಿಸಿಲ್ಲ. ಎಲ್ಲಿ ದುಡ್ಡು ಕೊಡ್ತಾರೋ ಅಲ್ಲಿಗೆ ಹೋಗ್ತೀಯಾ, ಒಂದು ಮೀಡಿಯೋ ಮಾಡ್ಕೊಂಡಿದ್ದೀಯಾ, ಆ ಮೀಡಿಯೋ ಮುಖಾಂತರ ನೀನು ಹೋಗ್ತಾ ಇದೆಯಾ ಅಷ್ಟೇ ಕರ್ನಾಟಕಕ್ಕೆ. ಅಷ್ಟು ಬಿಟ್ಟರೆ ನಿಮ್ದು ಯಾವುದೂ ಇಲ್ಲ. ಈಗ CM ಮನೆ ಹತ್ರ ನಾನು ಅವ್ರಿಗೆ ಸುಬ್ಬಾರೆಡ್ಡಿಗೆ ಸಸೂಚನೆ ಕೊಟ್ಟರೆ ನಾನು CM ಮನೆ ಹತ್ರ ಬರ್ತೀವಿ ಅಂತ ಹೇಳ್ತಿರಲ್ಲ, ನೀವು ಎಷ್ಟು ಜನ ಸೇರ್ತೀರೋ ಸೇರಿಸ್ರಿ. ನಾವು ಅದಕ್ಕಿಂತ ಪಟ್ಟು ಒಂದು 3,000 ಜನ ಸೇರಿಸ್ತೀವಿ. ಬನ್ನಿ, ಚಾಲೆಂಜ್ ಮಾಡಿ. ಅದು ಬಿಟ್ಟು ನೀವು ಈ ಥರ ಮಾಡೋದು ಚೆನ್ನಾಗಿಲ್ಲ. ದಯವಿಟ್ಟು ನೀವು ಇದು ವಾಪಸ್ ತಗೊಂಡು ನೀವು ಆರಾಮಾಗಿ ನೀನು ಸಂಘಟನೆ ಕಟ್ತೀಯಾ, ಕಟ್ಟು. ಈಗ ನಾವು ಆ ಸೋಮಲಾಪುರ ದಲಿತರಿಗೆ ಅನ್ಯಾಯ ಯಾರ್ಯಾರು ಪೊಸಿಷನಲ್ಲಿದ್ದಾರೋ ಅವ್ರಿಗೆಲ್ಲ ಬಿಟ್ಕೊಡ್ಬೇಕು ಅಂತ ಹೇಳಿದ್ವಿ. ಈಗ ಈಗಾಗಲೇ ಎಲ್ಲ ದಲಿತ ಮುಖಂಡರು, ನಮ್ಮ ಪಟ್ಟಣದ ನಾಗರಿಕ ಬಂಧುಗಳು ಹಾಗೂ ನಮ್ಮ ಮುಖಂಡರು ಈಗಾಗಲೇ ವಿಷಯಗಳನ್ನು ತಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಅದು ಒಂದು ಭಾಗ. ಎರಡನೇ ಭಾಗವಾಗಿ ಗೌರವಾನ್ವಿತ ಸಂದೇಶ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿನ ದಲಿತರು 100 ರೂಪಾಯಿ ನೋಟುಗಳಿಗೆ ಆಸೆ ಪಡ್ತಾರೆ ಅಂತ. ನಮ್ಮ ದಲಿತರು ಆ ದುಡ್ಡಿಗೆ ಆಸೆ ಪಡೋರಂತಲ್ಲ ಸ್ವಾಮಿ. ನಿಮ್ಮ ಕಡೆ ಇರ್ಬೋದು, ನೀನು ಇರ್ಬೋದು. ನಮ್ಮ ದಲಿತರ ಸ್ವಾಭಿಮಾನಕ್ಕೆ ಧಕ್ಕೆ ತರ್ತಕ್ಕಂಥ ವಿಚಾರಗಳನ್ನು ದಯಮಾಡಿ ಪ್ರಸ್ತಾಪ ಮಾಡಬೇಡಿ. ಒಂದು. ಎರಡನೇದಾಗಿ ಈತ ನಿಮ್ಮನ್ನು ಯಾಕೆ ಮೊಕದ್ದಮೆ ಹಾಕಬಾರ್ದು ಅಂತಂದರೆ, ಸೋಮಲಾಪುರದ ಪ್ರದೇಶ ಸುಬ್ಬಾರೆಡ್ಡಿ ಅವರ ಹೆಸರನ್ನು ನೀನು ತಳಕು ಮಾಡಿದ್ಯಾ. ಅವರ ಹೆಸರಲ್ಲಿ ಒಂದೇ ಒಂದು ಕುಂಟೆ ಜಮೀನಿದ್ದರೆ ನಾವು ಸಾರ್ವಜನಿಕದಿಂದ ದೂರವಾಗ್ತೀವಿ. ಸುಬ್ಬಾರೆಡ್ಡಿ ಅವರು ಕೂಡ ರಾಜೀನಾಮೆ ಕೊಡಲಿಕ್ಕೆ ತಯಾರಿದ್ದಾರೆ. ಒಂದು. ನಾವು ಅವ್ರಿಗೋಸ್ಕರ ಅಲ್ಲ, ಯಾವುದೇ ಒಂದು ಸೋಮಲಾಪುರದ ನಮ್ಮ ಗಂಗಪ್ಪನವರಿದ್ದಾರೆ, ನಮ್ಮೆಲ್ಲ ದಲಿತ ಮುಖಂಡರಿದ್ದಾರೆ. ಯಾರೊಬ್ಬ ದಲಿತನಿಗೂ ಕೂಡ ಒಂದೇ ಒಂದು ಕುಂಟೆ ಅನ್ಯಾಯ ಆಗೋಕ್ಕೆ ನಾವು ಬಿಡೋದು ಇಲ್ಲ. ಬರಲಿ, ನಮಗೆ ಸುಬ್ಬಾರೆಡ್ಡಿ ಕಡೆಯವರಿಂದ ಈ ಥರ ಅನ್ಯಾಯ ಆಗಿದೆ ಅಂತ ಆಯಪ್ಪನೇ ಕರ್ಕೊಂಬರಲಿ ಮಿಸ್ಟರ್ ಸಂದೇಶ್ ಅವರು. ನಾವು ಅವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ತಯಾರಿದ್ದೀವಿ. ಒಂದು ಭಾಗ. ಇನ್ನೊಂದು, ನೀವು ಅನೇಕ ವರ್ಷಗಳಿಂದ ಪತ್ರಿಕೆಯಲ್ಲಿ ತಡಿಸ್ಕೊಂಡಿದ್ದೀವಿ. ನನಗೊಂದು ಬೇಜಾರಾಗಿದ್ದು ಅಂತಂದರೆ, ಸುಬ್ಬಾರೆಡ್ಡಿ ಅವರ ಫ್ಯಾಷನಿಸ್ಟ್. ಆ ಫ್ಯಾಷನಿಸ್ಟ್ ಲಕ್ಷಣಗಳಿದೆಯೇನ್ರಿ ಅವರಿಗೆ? ಇಡೀ ಕರ್ನಾಟಕ ರಾಜ್ಯದಲ್ಲಿ
ಸಭ್ಯ ಶಾಸಕರಲ್ಲಿ ಅವರು ಒಬ್ಬರು ಕೂಡ ತೆಲುಗುನಲ್ಲಿ ಒಂದು ಮಾತು ಹೇಳ್ತಾರೆ, ರಾತ್ಲೇಜಿಂದೇವು ನೆನ್ಲೇ ಇಲ್ಲ. ಅವರ ಭಾವನೆಗಳು ಆ ಥರ. ಫ್ಯಾಷನಿಸ್ಟು ಅಂತಂದರೆ ಅದು ಏನು ಆ ಪತ್ರಿಕೆಗಳು ನೋಡಿದೆ, ಓ ಆಸ್ಟ್ರೇಲಿಯಲ್ ಸಿ ಎಂ ಮನೆ ಮುಂದೆ ನಿಂತಿದ್ಯಪ್ಪ. ಯಾರ್ಯಾರು ಕೊಟ್ಟಿದ್ದಾರೆ, ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ ನಿನಗೆ? ಸುಬ್ಬಾರೆಡ್ಡಿ ಅವರು ಮಂತ್ರಿ ಸ್ಥಾನ ತಪ್ಪಿಸ್ಬೇಕು ಅನ್ನೋದಕ್ಕೆ ಎಷ್ಟೆಷ್ಟು ಕೊಟ್ಟು ಪ್ಯಾಕೇಜಿಂದ ಇಲ್ಲಿ ಬಂದಿದೆಯಪ್ಪ. ಸೋಮವಾರಪುರಕ್ಕೆ ಬೆಳಗ್ಗೆ ಬಂದಿದೆಯಲ್ಲ, ಬನ್ನಿ, ನಿಮ್ಮ ಪತ್ರಿಕಾ ಅವರಿದ್ದಾರೆ, ಎಲ್ಲರೂ ನಾವು ಹೋಗೋಣ, ಯಾರಿಗೆ ಅನ್ಯಾಯ ಆಗಿದೆ ಅಂತ ಕೇಳೋಣ. ಅದರ ಮುಂದುವರೆದ ಭಾಗವಾಗಿ ನಮ್ಮ ಗಂಗಪ್ಪನವ್ರು ಬೆಳಗ್ಗೆ ಅಲ್ಲಿದ್ದಾರೆ. ಪಾಪ ನಾವೆಲ್ಲ ರೆಡಿ ಆಗಿದ್ದೀವಿ ಹೋಗ್ಲಿಕ್ಕೆ, ಅದುವರೆಗೆ ಹೊರಟೋಗಿದ್ದಾರೆ. ಹೋಗಲಿ, ಒಳ್ಳೆಯದು. ಈಗ ನೀವು ಡೇಟ್ ಕೊಡಿ. ಇದರಿಂದ ನಿಮ್ಮ ಈ ಪತ್ರಿಕಾ ಒಂದು ಗೋಷ್ಠಿಯಿಂದ ನಾನು ಅವ್ರಿಗೆ ಒತ್ತಾಯ, ನೀವೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆಯ ಧೀಮಂತ ದಲಿತ ಸಂಘಟನೆಗಳ ಮುಖಂಡರು ಕೂಡ ನಮ್ಮ ಒಡನಾಡಿಗಳಾಗಿದ್ದಾರೆ. ನಮ್ಮಲ್ಲಿ ಎಲ್ಲೋಡು ಆಂಜನಪ್ಪ ಇರ್ಬೋದು, ನಮ್ಮ ಚೆಂಡೂರು ವೆಂಕಟೇಶ್ ಇರ್ಬೋದು, ಅಥವಾ ಈಗಿನ ರಾಜಾಕಾಂತ್ ಇರ್ಬೋದು, ಇವರೆಲ್ಲ ಬರಲಿ. ಈಗ ಚೆಂಡೂರು ವೆಂಕಟೇಶ್ ಅವರು ನಮ್ಮ ಮುಂದೆ ಇಲ್ಲ. ಇದೇ ಥರನ ಹೋರಾಟಗಳು ಅಲ್ಲ ರೀ. ನಮ್ಗೆ ಆಗದೇ ಇರೋವ್ರಿಗೂ ಕೂಡ ಒಂದು ಮಂತ್ರಿ ಸ್ಥಾನ ಸಿಕ್ಕಿದ್ರೆ ಖುಷಿ ಪಡ್ತಕ್ಕಂಥ ಪ್ರಜಾತಂತ್ರ ವ್ಯವಸ್ಥೆ ಇದೆ. ಅಂಥದ್ರಲ್ಲಿ ನೀನು ಸುಬ್ಬಾರೆಡ್ಡಿ ಅವ್ರಿಗೆ ಮಂತ್ರಿ ಸ್ಥಾನ ಸಿಕ್ಕಿದ್ರೆ ನಾನು ಇದರಲ್ಲಿ DK ಶಿವಕುಮಾರ್ ಮನೆ ಹತ್ರ ಧರಣಿ ಮಾಡ್ತೀಯ ಅಂತಲ್ಲ, ನಿನಗೆ ಯೋಗ್ಯತೆ ಇದೆಯೇನ್ರಿ ಸಂದೇಶ್ರವರೇ? ಯಾಕೆಂದರೆ ಇಲ್ಲಿ ನಡೆದಿರ್ತಕ್ಕಂಥ ನಮ್ಮ ಎಲ್ಲ ಇಲ್ಲಿಂದ ಬಹುಕೇತವಾಗಿ ದಲಿತ ಮುಖಂಡರು ಆ ಭಾಗದ ಫಲಾನುಭವಿಗಳು ಆಗಿದ್ದಾರೆ. ಈ ಗಂಗಪ್ಪನವರು ಸುಮಾರು ವರ್ಷಗಳಿಂದ ಜಮೀನು ಉಳುಮೆ ಮಾಡ್ಕೊಳ್ತಾ ಇದ್ದಾರೆ. ಗಂಗಪ್ಪನವರೇ ಬನ್ನಿರಿ ಇಲ್ಲಿ. ನೀನು ರೈತನಾಗಿದೆಯಾ? ಸುಬ್ಬಾರೆಡ್ಡಿ ಅವರಿಂದ ಒಂದು ಕುಂಟೆ ಏನಾದರೂ ಯಾರಿಗಾದ್ರು ತೊಂದರೆ ಇದೆಯಾ? ಯಾರಿಗೂ ತೊಂದರೆ ಇಲ್ಲ. ಒಂದೇ ಒಂದು ಕುಂಟೆ ತೊಂದರೆ ಇದೆಯಾ? ಅವ್ರ ಹೆಸರಲ್ಲೂ